ನಮಸ್ಕಾರ. ಊಟ ಚೆನ್ನಾಗಿ ಜೀರ್ಣ ಆಗಬೇಕು, ಊಟ ಮಾಡಿದ್ದೆಲ್ಲವನ್ನ ದೇಹ ಚೆನ್ನಾಗಿ ಹೀರ್ಕೊಳ್ಬೇಕು ಅಂತ ಆದ್ರೆ ಅಗ್ನಿ ಚೆನ್ನಾಗಿರ್ಬೇಕು ಅನ್ನೋದನ್ನ ನಾವು ಕೇಳ್ತೇವೆ. ಅಥವಾ ಡೈಜೆಷನ್ ಪವರ್ ಚೆನ್ನಾಗಿರ್ಬೇಕು ಇದೆಲ್ಲ ಕೇಳ್ತೇವೆ. ಆದರೆ ಅಗ್ನಿಯಷ್ಟೇ ಮುಖ್ಯವಾದದ್ದು ವಾಯು ಅಥವಾ ವಾತದೋಷ. ಹಾಗಾಗಿಯೇ ದೇವರಿಗೆ ನೈವೇದ್ಯ ಮಾಡುವಾಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತೆಲ್ಲ ಮಂತ್ರವನ್ನು ಹೇಳ್ತಾರೆ. ಬಹಳಷ್ಟು ಜನ ಊಟ ಮಾಡುವಾಗ ಸ್ವತಃ ತಾವು ಊಟ ಮಾಡುವಾಗಲೂ ಕೂಡ ಈ ಮಂತ್ರಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ ಎಲ್ಲ ವಾತಗಳು ಅಥವಾ ವಾತದ ವಿಧಗಳು ಚೆನ್ನಾಗಿದ್ರೆ ಮಾತ್ರ ನಮ್ಮ ಊಟ ಸರಿಯಾಗಿ ಜೀರ್ಣ ಆಗ್ಲಿಕ್ಕೆ, ಮಲ ಸರಿಯಾಗಿ ಹೊರಗೆ ಹೋಗ್ಲಿಕ್ಕೆ, ಊಟ ಮಾಡಿದ್ದನ್ನ ದೇಹ ಹೀರ್ಕೊಳ್ಳಿಕ್ಕೆ ಸರಿಯಾಗಿ ಇದಾಗ್ಲಿಕ್ಕೆ ಸಾಧ್ಯ. ಪ್ರಾಣವಾಯು ಚೆನ್ನಾಗಿದ್ರೆ ನಾವು ಮಾಡಿರೋ ಊಟ ಹೊಟ್ಟೆಗೆ ಹೋಗುತ್ತೆ. ಉದಾನ ವಾಯು ಚೆನ್ನಾಗಿದ್ರೆ ಸರಿಯಾಗಿ ತೇಗ್ ಬರೋದು, ಅದೆಲ್ಲ ಅಂದ್ರೆ ಈ ನಾವು ಮೇಲ್ಮುಖವಾಗಿ ಆಗ್ಬೇಕಾದ ಎಲ್ಲ ಕ್ರಿಯೆಗಳು ಸರಿಯಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಮಾನ ವಾಯು ಚೆನ್ನಾಗಿದ್ರೆ ಡೈಜೆಷನ್ ಸರಿಯಾಗತ್ತೆ. ಅಂದ್ರೆ ಈ ಅಗ್ನಿ ಇದೆಯಲ್ಲ, ಅಗ್ನಿ ಉರಿಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಸಮಾನ ವಾಯು ಮಾಡ್ಕೊಡತ್ತೆ. ಅಂದ್ರೆ ಈ ಕಟ್ಟಿಗೆ ಇದೆ, ಆ ಕಟ್ಟಿಗೆಗೆ ಬೆಂಕಿ ಹಚ್ಚಲಿಕ್ಕೆ ಯಾರು ಬೇಕಲ್ಲ, ಉರಿಬೇಕು ಅಂತಂದ್ರೆ ಅದನ್ನ ಸಮಾನ ವಾಯು ಮಾಡತ್ತೆ. ಅಪಾನ ವಾಯು ಬೇಡದೆ ಹೋದನ್ನೆಲ್ಲ ಕೆಳಗಡೆ ತಗೊಂಡೋಗಿ ಹೊರಗಡೆ ಹಾಕತ್ತೆ. ವ್ಯಾನ ವಾಯು ಡೈಜೆಸ್ಟ್ ಆಗಿದ್ದೆಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನ ಇಡೀ ದೇಹಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡುತ್ತೆ. ಹೀಗೆ ಎಲ್ಲ ಈ 5 ವಾಯುಗಳು ಚೆನ್ನಾಗಿದ್ರೆ ಮಾತ್ರ ನಮ್ಮ ಡೈಜೆಷನ್ ಅಥವಾ ಅದರ ಹಿಂದಿನ ಮುಂದಿನ ಎಲ್ಲ ಪ್ರಕ್ರಿಯೆಗಳು ಸರಿಯಾಗಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಇಂದು ನಾವು ವಾತದೋಷದ ಇನ್ವಾಲ್ವ್ಮೆಂಟ್ ಹೇಗೆ ನಮ್ಮ ಜೀರ್ಣಕ್ರಿಯೆಯನ್ನು ಅದು ಸರಿ ಇಲ್ಲ ಅಂದ್ರೆ ಹೇಗೆ ಹಾಳು ಮಾಡುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಜೊತೆಗೆ ಅದರಲ್ಲಿ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ ಮತ್ತೆ ಅದನ್ನು ಹೇಗೆ ನಾವು ಗುಣಪಡಿಸ್ಕೊಳ್ಬೇಕು ಇದೆಲ್ಲವನ್ನು ನೋಡೋಣ. ವಾತದೋಷ ಹೊಟ್ಟೆಯಲ್ಲಿ ತೊಂದರೆ ಮಾಡಲಿಕ್ಕೆ ಕಾರಣಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಆ ಕಾರಣಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಅದನ್ನು ಬಿಟ್ಟು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ವಾತ ಸಮಸ್ಯೆ ಕೊಡಲ್ಲ, ವಾತ ಅಂತಲ್ಲ ಯಾವ ದೋಷವೂ ತೊಂದರೆ ಕೊಡೋದಿಲ್ಲ. ತೊಂದರೆ ಕೊಡಬೇಕು ಅಂದ್ರೆ ನಾವು ಆ ಕಾರಣಗಳನ್ನ ಮಾಡಿರಬೇಕು. ಮೊದಲನೇದಾಗಿ ಮುಖ್ಯವಾಗಿ ತುಂಬಾ ಜನರಿಗೆ ಕಾರಣವಾಗಿರುವಂಥದ್ದು ಅಂದ್ರೆ ವೇಗಧಾರಣ. ಅಂದ್ರೆ ಹಸಿವು, ನಿದ್ದೆ, ಬಾಯಾರಿಕೆ, ಮಲಮೂತ್ರ ವಿಸರ್ಜನೆ ಈ ತರದ ನ್ಯಾಚುರಲ್ ಅರ್ಜಸ್ ಅನ್ನು ತಡೆಯೋದು. ತುಂಬಾ ಜನ ಹಸಿವೆ ಆದ ತಕ್ಷಣ ಊಟ ಮಾಡೋದಿಲ್ಲ, ಇದು ತಪ್ಪು. ಕೆಲವೊಮ್ಮೆ ಅದು ಅನಿವಾರ್ಯ ಆಗತ್ತೆ. ಉದಾಹರಣೆಗೆ ನನಗೆ ಪೇಷಂಟ್ಸ್ ಸಮಯ ಆದರೂ ಕೂಡ ಬಂದು ನಾವು ದೂರಿಂದ ಬಂದಿದ್ದೇವೆ ಒಂದು 5 ನಿಮಿಷ ಅಂತೆಲ್ಲ ಹೇಳ್ತಾರೆ. ಆಗ ಪಾಪ ತುಂಬಾ ಹೊತ್ತು ಕಾಯಿಸ್ಬೇಕಾಗತ್ತೆ ಅನ್ನುವ ಕಾರಣಕ್ಕೆ ಅವರನ್ನು ನೋಡಿ ಊಟಕ್ಕೆ ಹೋಗೋಣ ಅಂತ ಅನ್ಸಿದ್ರೆ ಆಗ ವೇಗಧಾರಣ ಆಗತ್ತೆ. ಸೊ ಈ ತರ ವೇಗಧಾರಣ ಮಾಡೋದ್ರಿಂದ ಸಹಜವಾಗಿ ನಮಗೆ ವಾತ ಪ್ರಕೋಪ ಆಗಿ ಮೊದಲು ಹೊಟ್ಟೆ ಹಾಳಾಗತ್ತೆ. ಈ ವೇಗಧಾರಣ ಅಪರೂಪಕ್ಕೊಂದ್ಸಲ ಆದ ತೊಂದರೆ ಇಲ್ಲ, ಬಟ್ ಪದೇ ಪದೇ ಆದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದು ಮಾಡದೇ ಇರುವ ಹಾಗೆ ನಾವು ಎಷ್ಟು ಸಾಧ್ಯವಷ್ಟು ಕಾಳಜಿ ವಹಿಸಬೇಕು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್, ತುಂಬಾ ನಾವು ನೆಗ್ಲೆಕ್ಟ್ ಮಾಡುವಂತ ವಿಷಯ. ಇನ್ನು ಅತಿಯಾದ ಉಪವಾಸ. ತುಂಬಾ ಜನ ಉಪವಾಸ ಮಾಡಬೇಕು, ಅದು ವ್ರತದ ಕಾರಣದಿಂದನೋ ಯಾವ್ಯಾವ ವಾರ ಉಪವಾಸ ಮಾಡಬೇಕು ಅಂತ ಮಾಡ್ತಾರೆ, ಅಥವಾ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋ ಅತಿಯಾಗಿ ಉಪವಾಸ ಮಾಡ್ತಾರೆ. ಅದು ಕೂಡ ತಪ್ಪು. ಉಪವಾಸ ನಾನು ಯಾವಾಗ್ಲೂ ಹೇಳೋದು ಎಂಜಾಯ್ ಮಾಡೋ ತರ ಇರಬೇಕು ಅಂತ. ಅಂದ್ರೆ ಉಪವಾಸ ಮಾಡುವಾಗ ಅಥವಾ ಮಾಡಿದಾಗ ನಮಗೆ ದೇಹ ಲಘು ಆಗ್ಬೇಕು, ಇನ್ನು ಆಕ್ಟಿವ್ ಆಗಿ ಫೀಲ್ ಆಗ್ಬೇಕು. ಅದು ಬಿಟ್ಟು ಹಸಿವು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಹಸಿವೆಯನ್ನು ಸಪ್ರೆಸ್ ಮಾಡ್ಕೊಳ್ಬೇಕು ಅಂತ ಅನ್ಸೋದಾಗ್ಲಿ, ಅಥವಾ ಉಪವಾಸ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತು ಅನ್ಸೋದಾಗ್ಲಿ ಆಗ್ತಿದೆ ಅಂತಂದ್ರೆ ನಿಮಗೆ ಉಪವಾಸ ಬೇಡ ಅಥವಾ ಇಷ್ಟೊಂದು ಉಪವಾಸ ಬೇಡ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಕೆಲವು ಆಹಾರಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಇದು ನೆನ್ಪಿಟ್ಕೊಳ್ಳಿ, ಅತಿಯಾಗಿ ಅಂತ ಅಂದ್ರೆ ಆ ತರ ಆಹಾರಗಳನ್ನ ಸೇವನೆ ಮಾಡಬಾರ್ದು ಅಂತಲ್ಲ, ಅತಿಯಾಗಿ ಮಾಡಬಾರ್ದು ಅಂತ. ಉದಾಹರಣೆಗೆ ಮೊಳಕೆ ಕಾಳು ಅಥವಾ ತುಂಬಾ ಹಸ್ತರಕಾರಿಗಳು ಇಂಥವುಗಳನ್ನೆಲ್ಲ ಇತ್ತೀಚೆಗೆ ವೇಟ್ ರಿಡಕ್ಷನ್ಗೆ ಅಥವಾ ಪ್ರೋಟೀನ್ ಬೇಕು ಅಂತ ಮೊಳಕೆ ಕಾಳುಗಳನ್ನ ಅತಿಯಾಗಿ ಕಾಳುಗಳನ್ನು ತಿನ್ನೋದು, ಇಂತಹ ತಪ್ಪುಗಳನ್ನ ಮಾಡಿದಾಗ ಸಹಜವಾಗಿ ವಾತ ಪ್ರಕೋಪ ಆಗುತ್ತೆ. ಊಟದಲ್ಲಿ ಸ್ವಲ್ಪವೂ ಫ್ಯಾಟ್ ಇಲ್ಲ, ತುಪ್ಪ, ಎಣ್ಣೆ ಏನನ್ನು ಬಳಕೆನೆ ಮಾಡೋದಿಲ್ಲ ಅಂತಾದ್ರೆ ಸಹಜವಾಗಿ ಅದರಿಂದನೂ ಕೂಡ ವಾತ ಪ್ರಕೋಪ ಆಗುತ್ತೆ. ತುಂಬಾ ತಂಪು ಗುಣ ಇರುವಂತ ಆಹಾರ ಪದಾರ್ಥಗಳನ್ನ ಅಥವಾ ತಂಪಾಗಿರುವಂತದ್ದು ಅಂದ್ರೆ ಈ ರೆಫ್ರಿಜರೇಟೆಡ್ ಆಹಾರವನ್ನು ಸೇವನೆ ಮಾಡೋದು, ಊಟ ಆದ ನಂತರ ತಕ್ಷಣ ಐಸ್ ಕ್ರೀಮ್ ತಿನ್ನೋದು, ಈಗ ಯಾವುದೋ ಒಂದು ಅಪರೂಪಕ್ಕೊಂದ್ಸರಿ ಎಲ್ಲೊಂದು ಐಸ್ ಕ್ರೀಮ್ ತಿಂದ್ರೆ ಪರವಾಗಿಲ್ಲ. ಪದೇ ಪದೇ ಈ ತರ ಕೋಲ್ಡ್ ಐಟಮ್ಸ್ ಅನ್ನು ಸೇವನೆ ಮಾಡೋದು ತಪ್ಪು. ಇನ್ನು ವಿಷಮಶನ ಅಂದ್ರೆ ಸಮಯಕ್ಕೆ ಬೆಲೆ ಕೊಡದೇನೆ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಬಂದದ್ದನ್ನು ತಿನ್ನೋದು ಅಂತ. ಒಂದ್ ದಿವಸ ಇಡೀ ದಿವಸ ಉಪವಾಸ ಮಾಡೋದು, ಇನ್ನೊಂದ್ ದಿವಸ ದಿನಕ್ಕೆ 10 ಸಲ ಊಟ ಮಾಡೋದು. ಈ ತರ ನಾವು ಮಾಡಿದ್ರೆ ಆಗ ಖಂಡಿತ ವಾತ ಪ್ರಕೋಪ ಆಗುತ್ತೆ. ಮತ್ತೆ ಮಾನಸಿಕ ಒತ್ತಡ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ತುಂಬಾ ಜನ ಹೇಳ್ತಾರೆ ಏನಂದ್ರೆ, ನಾವು ಕೆಲಸ ಮಾಡ್ತಿರುವ ಈ ಊರನ್ನ ಅಥವಾ ಜಾಗವನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು 4 ದಿನ ಹೋದ್ರೆ ನನಗೆ ಹೊಟ್ಟೆಲಿ ಏನು ತ್ರಾಸೇ ಇರೋದಿಲ್ಲ, ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅಂತ. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸಮಸ್ಯೆ ಇದ್ರೆ ಆಗೋದು. ಕೆಲವೊಬ್ಬರಿಗೆ ಹಾಗಲ್ಲ.
ಆ ಸ್ಟ್ರೆಸ್ ತುಂಬಾ ದಿವಸಗಳಿಂದ ಇದ್ದು ಸಮಸ್ಯೆ ಜಾಸ್ತಿ ಆಗಿರುತ್ತೆ. ಅಂಥವರು ಒಂದ್ 4 ದಿವಸ ಎಲ್ಲೋ ನಾನು ಫ್ರೀ ಆಗಿದ್ದೆ ಅಂದ ತಕ್ಷಣ ಸಮಸ್ಯೆ ಕಡಿಮೆ ಆಗ್ಬಿಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಬೇರು ಸ್ಟ್ರಾಂಗ್ ಆಗಿರುತ್ತೆ. ಒಂದ್ ದಿನ ನೀರ್ ಹಾಕ್ಲಿಲ್ಲ ಅಂದ್ರೆ ಒಣಗ್ ಹೋಗೋದಿಲ್ಲ. ಹಾಗಾಗಿ ಈ ಸ್ಟ್ರೆಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ತುಂಬಾ ದುಃಖ ಅಥವಾ ತುಂಬಾ ಚಿಂತೆ, ಊಟ ಮಾಡುವಾಗ್ಲೂ ಕೂಡ ಏನೋ ಒಂದು ಚಿಂತೆ ಮಾಡೋದು. ಹಾಗಾಗಿ ಈ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಖಂಡಿತ ಹೊಟ್ಟೆ ತೊಂದರೆ ಆಗುತ್ತೆ. ಮತ್ತೆ ಸಹಜವಾಗಿ ಮಳೆಗಾಲದಲ್ಲಿ ವಾತ ಪ್ರಕೋಪ ಇರೋದ್ರಿಂದ ಆ ಸಮಯದಲ್ಲಿಯೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ತುಂಬಾ ಹೆವಿ ಫುಡ್ ತಗೊಳ್ಳೋದು ಅಥವಾ ಮನಸ್ಸಿಗೆ ಬಂದಂಗೆ ಊಟ ಮಾಡೋದು, ಕರ್ದಿದ್ದು ತಿನ್ನೋದು ಈ ಥರದ್ದೆಲ್ಲ ಮಾಡದೇ ಇದ್ರೆ ಒಳ್ಳೇದು. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈ ಸ್ನಿಗ್ಧ ಅಂದ್ರೆ ತುಪ್ಪ, ಎಣ್ಣೆ ಇಂತಹ ಆಹಾರವನ್ನು ಸೇವನೆ ಮಾಡಿದ್ರೆ ಒಳ್ಳೇದು. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಅಂತ ಆ ಸಮಯದಲ್ಲಿ. ಮತ್ತೆ ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಉಷ್ಣವಾಗಿರುವಂತಹ, ಜೀರ್ಣಕ್ಕೆ ಅನುಕೂಲ ಆಗುವಂತಹ ದ್ರವ್ಯಗಳನ್ನು ಸೇವನೆ ಮಾಡಬೇಕು. ಉದಾಹರಣೆಗೆ ಜೇನುತುಪ್ಪ, ಶುಂಠಿ ಈ ಥರದ್ದು. ವಯಸ್ಸಾದ ನಂತರ ಸಹಜವಾಗಿ ವಾತ ಪ್ರಕೋಪ ಆಗೋದ್ರಿಂದ ಆ ಸಮಯದಲ್ಲೂ ತೊಂದರೆ ಆಗುತ್ತೆ. ಅದು ವಯಸ್ಸಾದ ನಂತರ ಆಗ್ಬಾರ್ದು ಅಂತ ಆದ್ರೆ ಒಂದಿಷ್ಟು ನಿಯಮಗಳಿವೆ. ಅವುಗಳನ್ನು ಫಾಲೋ ಮಾಡಬೇಕು. ಮತ್ತೆ ವಯಸ್ಸಾದ ನಂತರ ಏನ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಮುಂದೆ ನೋಡೋಣ. ಮುಂದೆ ಸಾಮಾನ್ಯವಾಗಿ ಯಾವ್ಯಾವ ಲಕ್ಷಣಗಳಿರ್ತವೆ ಅನ್ನೋದನ್ನ ನೋಡೋಣ. ಈ ಲಕ್ಷಣಗಳು ತುಂಬಾ ಇರ್ತವೆ. ಆದರೆ ಸಾಮಾನ್ಯವಾಗಿ ಬರುವಂತ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ರೆ ನಮಗೆ ಒಂದು ಕ್ಲಾರಿಟಿ ಇರುತ್ತೆ. ಮೊದಲನೇದಾಗಿ ನೋವು. ವಾತದೋಷದ ಪ್ರಾಧಾನ್ಯತೆ ಇದೆ ಅಂತಾದ್ರೆ, ವಾತ ಪ್ರಕೋಪ ಆಗಿದೆ ಅಂದ್ರೆ ಒಂದ್ ಸ್ವಲ್ಪ ಹೊಟ್ಟೆಯಲ್ಲಿ ನೋವು ಅಥವಾ ಅಟ್ಲೀಸ್ಟ್ ಒತ್ತಿದಾಗ ನೋವಾಗೋದು. ತುಂಬಾ ಜನ ಹಾಗೆ ಹೇಳ್ತಾರೆ, ನನಗೆ ಇಷ್ಟೊಂದು ಹೊಟ್ಟೆಯಲ್ಲಿ ನೋವು ಆಗ್ತದೆ ಅಂತಾನೆ ಗೊತ್ತಿರ್ಲಿಲ್ಲ, ನೀವು ಹೊಟ್ಟೆಯಿಂದ ಒತ್ತಿ ನೋಡಿದಾಗಲೇ ಅರ್ಥ ಆಗಿರೋದು ಅನ್ನೋ ಥರ. ಹಾಗೆ ನೋವು ವಾತದೋಷದ ಸಮಸ್ಯೆಯಲ್ಲಿ ಇರುತ್ತೆ. ತುಂಬಾ ಜನರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಮೋಷನ್ ಆದ್ಮೇಲೆ ಸ್ವಲ್ಪ ನೋವು ಕಡಿಮೆ, ಅಥವಾ ಮೋಷನ್ ಆದ್ಮೇಲೆ ನೋವು ಬರುತ್ತೆ, ಊಟ ಮಾಡಿದ ತಕ್ಷಣ ನೋವು ಬರುತ್ತೆ, ಈ ತರ ಎಲ್ಲ ಇರುತ್ತೆ. ಮತ್ತೆ ತುಂಬಾ ತೇಗ್ ಬರೋದು, ಆಗಾಗ ತೇಗ್ ಬರ್ತಾನೆ ಇರುತ್ತೆ ಅಂತ. ಕೆಲವೊಬ್ಬರಿಗೆ ಸ್ವಲ್ಪ ಹುಳಿ ತೇಗು, ಇನ್ನು ವಾತದ್ದೇ ಅತಿಯಾಗಿ ಜಾಸ್ತಿ ಇದೆ, ಪಿತ್ತ ಎಲ್ಲ ತುಂಬಾ ಜಾಸ್ತಿ ಇಲ್ಲ ಅಂತ ಅಂದ್ರೆ ಸುಮ್ಮನೆ ತೇಗ್ ಬರ್ತಾನೇ ಇರುತ್ತೆ, ತೇಗ್ತಾನೇ ಇರ್ತಾರೆ. ಅಲ್ಲಿ ಹುಳಿ, ಕಹಿ, ಖಾರ ಆ ಥರದ್ದೇನೋ ವಿಶೇಷತೆ ಇರೋದಿಲ್ಲ, ತೇಗ್ ಮಾತ್ರ ಬರ್ತಾ ಇರುತ್ತೆ. ಮತ್ತೆ ಬಾಯಿಯ ರುಚಿಯಲ್ಲಿ ವ್ಯತ್ಯಾಸ. ವಿಶೇಷವಾಗಿ ಸ್ವಲ್ಪ ಒಂಥರ ಕಹಿ, ಒಗರು ಹಾಗನ್ಸೋದು, ಬಾಯಿ ರುಚಿಯೇ ಇಲ್ಲ, ಏನು ತಿನ್ಲಿಕ್ಕೆ ಬೇಡ ಅಂತ ಅನ್ಸೋದು, ಹೀಗೆಲ್ಲ ಆಗೋ ಚಾನ್ಸಸ್ ಜಾಸ್ತಿ. ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಲಕ್ಷಣಗಳಿರ್ತವೆ. ಮತ್ತೆ ಹೊಟ್ಟೆಯಲ್ಲಿ ಉಬ್ರ, ಇದು ಸಾಮಾನ್ಯವಾಗಿರುತ್ತೆ. ನನ್ಗೆ ಯಾವಾಗ್ಲೂ ಗ್ಯಾಸ್ ತುಂಬಿಕೊಂಡಿರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹೊಟ್ಟೆಯಲ್ಲಿ ಸೌಂಡ್ ಬರೋದು, ಬಹಳಷ್ಟು ಜನರಿಗೆ ಈ ತರ ಸಮಸ್ಯೆ ಆಗುತ್ತೆ. ಕೇವಲ ಉಬ್ರ ಅಷ್ಟೇ ಅಲ್ಲ, ಹೊಟ್ಟೆಲಿ ಸೌಂಡ್ ಬರ್ತಾ ಇರುತ್ತೆ, ಅವರಿಗೆ ಅದು ಇರಿಟೇಷನ್ ಆಗ್ತಾ ಇರುತ್ತೆ. ಬಹಳಷ್ಟು ಬಾರಿ ಈ ಹೊಟ್ಟೆ ಉಬ್ರದ ಜೊತೆಗೆ ಸರಿಯಾಗಿ ಮೋಷನ್ ಪಾಸ್ ಆಗೋದೇ ಇಲ್ಲ ಅಂತ. ಹಾಗೆ ಭಾರವಾಗಿರುತ್ತೆ, ಬಟ್ ಮೋಷನ್ ಹೋಗೋದಿಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಮೋಷನ್ ಆದ ದಿವಸ ನಂಗೆ ಪರವಾಗಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಹೆಚ್ಚಂತಂದ್ರೆ ಬಹಳಷ್ಟು ಜನರಿಗೆ ಅಧೋವಾಯು ಅಂದ್ರೆ ಗ್ಯಾಸ್ ಕೂಡ ಸರಿಯಾಗಿ ಪಾಸ್ ಆಗಲ್ಲ. ಗ್ಯಾಸ್ ಪಾಸ್ ಆದ್ರೆ ಆರಾಮ ಆಗ್ತಿತ್ತು, ಬಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮೋಷನ್ ವಿಷಯದಲ್ಲಿಯೂ ಕೂಡ ಕೆಲವೊಮ್ಮೆ ತುಂಬಾ ಕಾನ್ಸ್ಟಿಪೇಷನ್, ಕೆಲವೊಮ್ಮೆ ತೆಳ್ಳಗೆ ಹೋಗ್ಬಿಡೋದು, ಕೆಲವೊಮ್ಮೆ ಊಟ ಮಾಡಿದ ತಕ್ಷಣ ಹೋಗೋದು, ಕೆಲವೊಮ್ಮೆ 2 ದಿವಸಕ್ಕೊಂದ್ಸಲ ಹೋಗೋದು, ಕೆಲವೊಮ್ಮೆ ದಿವಸಕ್ಕೆ 4 ಸಲ ಹೋಗೋದು. ಈ ತರದ್ದೆಲ್ಲ ವಿಚಿತ್ರವಾದ ಸಮಸ್ಯೆ ಈ ವಾತದ ಸಮಸ್ಯೆಯಲ್ಲಿ ಇರುತ್ತೆ. ಪಿತ್ತ ಕಫದಲ್ಲಿ ಹಾಗಲ್ಲ, ಇದು ಹೀಗೆ ಅಂತಾನೆ ಇರುತ್ತೆ, ಬಟ್ ಆ ವಾತದಲ್ಲಿ ಹಾಗಲ್ಲ, ಒಂದೊಂದ್ಸಲ ಒಂದೊಂದ್ ತರ ಅಂತ. ಇಷ್ಟೆಲ್ಲರ ಜೊತೆಗೆ ಇಡೀ ದೇಹದಲ್ಲಿಯೂ ಕೂಡ ಹಲವು ಲಕ್ಷಣಗಳಿರ್ತವೆ. ಒಂಥರ ಸುಸ್ತಾಗೋದು, ಆಕಳಿಕೆ ಬರೋದು, ಒಂಥರ ನಿದ್ರೆ ಬಂದಂಗ ಆಗ್ತಾ ಇರೋದು, ದೇಹ ಒಣಗಿದ ಹಾಗೆ ಫೀಲ್ ಆಗೋದು, ಮೈಕೈ ನೋವು ಬರೋದು, ಈ ತರದ ಸುಮಾರು ರೀತಿಯ ಲಕ್ಷಣಗಳು ದೇಹದಲ್ಲಿಯೂ ಕೂಡ ಕಾಣಿಸ್ಕೊಳ್ತವೆ. ಇನ್ನು ಚಿಕಿತ್ಸೆ ಹೇಗಿರಬೇಕು, ಏನ್ ಮಾಡಬೇಕು? ಸ್ನೇಹನ, ದೀಪನ, ಪಾಚನ, ಸ್ವೇದನ, ಅನುಲೋಮನ, ಇದು ಬೆಸ್ಟ್ ವೇ ಆಫ್ ಟ್ರೀಟ್ಮೆಂಟ್. ಸ್ನೇಹನ ಅಂತಂದ್ರೆ ತುಪ್ಪದ ಮೂಲಕ ಕೊಡುವಂಥದ್ದು. ದೀಪನ, ಪಾಚನ ಅಂತಂದ್ರೆ ಡೈಜೆಷನ್ ಚೆನ್ನಾಗಿ ಆಗೋ ತರ ಔಷಧಗಳನ್ನ ಅಥವಾ ಆಹಾರವನ್ನ ಕೊಡೋದು. ಅಂದ್ರೆ ಊಟದ ಪ್ರಾರಂಭದಲ್ಲಿ ಒಂದು 2 ತುತ್ತು ಬಿಸಿ ಬಿಸಿ ಅನ್ನಕ್ಕೆ 2 ಚಮಚ ತುಪ್ಪ, ಒಂದು ಅರ್ಧ ಚಮಚ ಅಥವಾ 1/4 ಚಮಚ ಶುಂಠಿ ಪುಡಿ, ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಕಲಸ್ಕೊಂಡು ಊಟ ಮಾಡ್ಬೋದು. ಈ ತರದ್ದೆಲ್ಲ ಮಾಡಿದಾಗ ದೀಪನ, ಪಾಚನ, ಸ್ನೇಹನ ಎಲ್ಲ ಆಯ್ತು. ಇನ್ನು ಸ್ವೇದನ, ಇದಕ್ಕೆ ತುಂಬಾ ಒಳ್ಳೆಯ ಚಿಕಿತ್ಸೆ ಅಂತ ಎಲ್ಲ ಗ್ರಂಥದಲ್ಲಿ ಹೇಳ್ತಾರೆ. ಎಸ್ಪೆಷಲಿ ವಾಗ್ಭಟಾಚಾರ್ಯರು ಸ್ವೇದನವೇ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಬೆವರು ಬರೋ ತರ ಮಾಡೋದು ಅಂತ. ಅಂದ್ರೆ ಇವನ್ ವಯಸ್ಸಾದವರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ನಿತ್ಯ ಅಭ್ಯಂಗ ಮಾಡ್ಕೊಂಡು, ಚೆನ್ನಾಗಿ ಮಸಾಜ್ ಮಾಡ್ಕೊಂಡು, ಹೊಟ್ಟೆಗೆ ಕೂಡ ಅಭ್ಯಂಗ ಮಾಡ್ಕೊಂಡು, ಸ್ವಲ್ಪ ಈ ಬೆವರು ಬರೋ ತರ ಶಕ್ತಿ ಇದ್ರೆ ವ್ಯಾಯಾಮ ಮಾಡೋದು. ಅದಿಲ್ಲ ಅಂತ ಆದ್ರೆ ಸ್ವಲ್ಪ ಈ ಕಂಬಳಿ ಎಲ್ಲ ಹೊದ್ಕೊಂಡು ಬೆವರಿಸ್ಕೊಳ್ಳೋದು, ಅಥವಾ ಹೊಟ್ಟೆಗೆಲ್ಲ ಉಗಿ ಕೊಟ್ಕೊಂಡು ಬೆವರಿಸ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ. ನೋಡ್ಲಿಕ್ಕೆ ಇದೇನು ಹುಚ್ಚು ಅಂತ ಅನ್ಸುತ್ತೆ, ನಿಜವಾಗ್ಲೂ ನಮ್ಗೆ ಓದುವಾಗೆಲ್ಲ ಹಾಗೆ ಅನಿಸ್ತಿತ್ತು. ಹೊಟ್ಟೆ ಒಳಗಡೆ ಇರೋ ಸಮಸ್ಯೆಗೆ ಈ ಹೊರಗಡೆಯಿಂದ ಉಗಿ ಕೊಟ್ಟು ಏನಾಗೋದಿದೆ ಅಂತ. ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಗ್ರಂಥದಲ್ಲಿ ಹಾಗೆ ಹೇಳಿದ್ದಾರೆ. ವಾತಕ್ಕೆ ಸ್ವೇದನ ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸ್ವೇದನ ಡೈಜೆಷನ್ಗೆ ಹೆಲ್ಪ್ಫುಲ್, ಮತ್ತೆ ವಾತದೋಷಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗೋದ್ರಿಂದ ತುಂಬಾ ಅನುಕೂಲ ಈ ವಿಷಯದಲ್ಲಿ. ಮತ್ತೆ ಅನುಲೋಮನ ಅಂದ್ರೆ ವಾತ ಚೆನ್ನಾಗಿ ಆರಾಮಾಗಿ ಕೆಳಗಡೆ ಹೋಗೋ ತರ ಮಾಡೋದು ಅಂತ. ಅಪರೂಪಕ್ಕೊಮ್ಮೆ ಆದ್ರೂ ಹರಳೆಣ್ಣೆ ಕುಡಿದು ಭೇದಿ ಮಾಡ್ಕೊಳ್ಳೋದು. ನಾ ಇದ್ರ ಬಗ್ಗೆ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ತರ ಮಾಡ್ಕೊಳ್ಬಹುದು. ಅವರ ಪ್ರಕೃತಿಗೆ ಅನುಗುಣವಾಗಿ ನಾವು ಯಾವ ಔಷಧಿಯಿಂದ ಅವರಿಗೆ ಅನುಲೋಮನ ಮಾಡಿಸ್ಬೇಕು ಅಂತ ನೋಡ್ತೇವೆ.
ಆ ಥರ ಔಷಧಿಯಿಂದ ಮಾಡ್ಕೊಳ್ಬೋದು. ಅದರ ಅರ್ಥ ನೀವು ಯಾವುದೋ ಒಂದು ಪೌಡರನ್ನ ಅಂಗಡಿಯಿಂದ ತಂದು ತಗೊಂಡು ಭೇದಿ ಮಾಡ್ಕೊಳ್ಳೋದು ಅಂತ ಅಲ್ಲ. ಮೋಷನ್ ಆಗಲ್ಲ ಅಂತ ಕೆಲವೊಬ್ರು ನಿತ್ಯ ಒಂದು ಪೌಡರ್ ತಗೊಳ್ತಾರೆ ಅಥವಾ ಟ್ಯಾಬ್ಲೆಟ್ ತಗೊಳ್ತಾರೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಲಾಭಕ್ಕಿಂತ ನಷ್ಟವೇ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಹಾಗಾಗಿ ಸ್ವಲ್ಪ ಆ ಥರ ಮಾಡ್ಕೊಳ್ಳೋದಿದ್ರೆ ಒಂಚೂರು ಅದನ್ನ ಡಾಕ್ಟರ್ ಸಜೆಷನ್ ತಗೊಂಡು ಪ್ಲಾನ್ ಮಾಡ್ಕೊಳ್ಳಿ. ಇನ್ನು ಇದೇನು ಮನೆಯಲ್ಲಿ ಮದ್ದು ಮಾಡ್ಕೊಂಡು ಸರಿ ಮಾಡ್ಕೊಳ್ಬೋದು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸಾಮಾನ್ಯವಾಗಿ ನಾನು ಎಲ್ಲ ಪೇಷಂಟ್ಸಿಗೂ ಹೇಳುವಂಥದ್ದು, ಈ ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ ಇವುಗಳನ್ನ ಹಾಕಿ ನಿತ್ಯ ಬೆಳಿಗ್ಗೆ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ. ಆ ಥರ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅತಿಯಾಗಿ ಹಸಿವೆ ಆಗತ್ತೆ ಅನ್ನುವಂಥವ್ರು ಆ ಥರ ಬಿಸಿ 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 ಕಷಾಯಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಕಷಾಯನ ಸ್ವಲ್ಪ ಬಿಸಿ ಆದ ತಕ್ಷಣ ಇಳಿಸ್ಬಿಡೋದಲ್ಲ. ಚೆನ್ನಾಗಿ ಕುದ್ದಿರುವಂಥ ಈ ಕಷಾಯಕ್ಕೆ ಒಂದು ಚಮಚ ತುಪ್ಪ ಹಾಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ. ಎಸ್ಪೆಷಲಿ ಈ ವಾತ ಪ್ರಧಾನ ಸಮಸ್ಯೆಯಲ್ಲಿ. ಇಲ್ಲ ನಾಲಿಗೆ ಫುಲ್ ಕೋಟೆಡ್ ಆಗಿರುತ್ತೆ, ವಾಂತಿ ಬಂದಂಗೆ ಅನ್ಸುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಸ್ವಲ್ಪವೂ ಆಗೋದಿಲ್ಲ ಅನ್ನುವಂಥವ್ರು ತುಪ್ಪ ಹಾಕೊಳ್ಳೋದು ಬೇಡ, ಹಾಗೆ ಕಷಾಯ ಕುಡಿಯೋದು ಒಳ್ಳೆಯದು. ಇನ್ನು ಊಟದ ಪ್ರಾರಂಭದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಮೊದಲನೇ ತುತ್ತಿಗೆ ನಾ ತುಪ್ಪ ಹಾಕೊಳ್ಳೋದು ಹೇಳಿದೆ ಆಗ. ಆದರೆ ಜೊತೆಗೆ ಹಿಂಗ್ವಾಷ್ಟಕ ಚೂರ್ಣವನ್ನ ಆಗಾಗ ಬಳಕೆ ಮಾಡಬಹುದು. ಅಥವಾ ಮನೆಯಲ್ಲಿಯೂ ಕೂಡ ನೀವು ಆ ಥರದ ಚೂರ್ಣವನ್ನು ತಯಾರು ಮಾಡ್ಕೊಳ್ಬಹುದು. ಒಂದು 10 ಗ್ರಾಮ್ ಈ ಶುಂಠಿ, ಜೀರಿಗೆ, ಆಕ್ಚುಲಿ ಅಜಮೋದ ಅಂದ್ರೆ ಅಜವಾನ್ ಅಲ್ಲ, ಬಟ್ ನೀವು ಅಜವಾನ್ ಹಾಕೊಳ್ಬಹುದು. ಅಜವಾನ್, ಕರಿ ಜೀರಿಗೆ ಅಂತ ಸಿಗತ್ತೆ ಆ ಗಂಧಿ ಅಂಗಡಿಯಲ್ಲಿ. ಕಲೌಂಜಿ ಅಥವಾ ಕಾಡು ಜೀರಿಗೆ ಅಲ್ಲ, ಅದು ಕರಿ ಜೀರಿಗೆ ಬೇರೆ. ಆಮೇಲೆ ಸೈಂಧವ ಲವಣ, ಶುಂಠಿ, ಹಿಪ್ಪಲಿ